ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಚಂಚಲ ಅವರು ಹೇಗೋ ಒಳ್ಳೆ ಮುಹೂರ್ತ ಇದೆ, ಇದೇ ಟೈಮಲ್ಲಿ ನಾವು ಲಗ್ನ ಪತ್ರಿಕೆಯನ್ನು ಬದಲಾಯಿಸ್ಕೊಬಿಟ್ರೆ ಹೇಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸರಿತಾ ಅವರು, ಯಾಕೆ ಚಂಚಲ ಇಷ್ಟೊಂದು ಆತ್ರ ಬೇಡ, ಫಸ್ಟು ಎಂಗೇಜ್ಮೆಂಟ್ ಆಗ್ಲಿ, ಆಮೇಲೆ ಲಗ್ನ ಪತ್ರಿಕೆ ಎಲ್ಲ ಬರ್ಸೋಣ, ಹೀಗೆ ನಾವು ದುಳ್ಕೋದು ಸರಿಯಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗಲ್ಲ ಅದ್ಗೆ, ಹೀಗೆ ಒಂದೊಳ್ಳೆ ಮುಹೂರ್ತ ಇದ್ರೆ ಬೇಗ ಈ ಮದ್ವೆ ಕಾರ್ಯನು ಮುಗ್ದೋಗ್ಬಿಡುತ್ತಲ್ವಾ ಅಂತ ಚಂಚಲ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವ್ರ ಅಪ್ಪ ಅಮ್ಮ, ಬೇಡ ಅಮ್ಮ ಚಂಚಲ, ಈಗ ಏನಾಗ್ಬೇಕೋ ಆ ಸೌಖ್ಯವಾಗಿ ಆ ಕೆಲಸ ಆಗ್ಲಿ, ಇನ್ ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾರೆ. ಸರಿ ಅಮ್ಮ ಆಯ್ತು ಅಂತ ಅವಳು ಅನ್ಕೊಳ್ತಾ ಇನ್ನೇನು ಅವರೆಲ್ಲ ಉಂಗ್ರ ತೊಡ್ಸೋಬೇಕು. ಅಷ್ಟೊತ್ತಿಗೆ ಟೈಮ್ ಮಿತಿ ಮೀರಿ ಹೋಗ್ತಿದೆ, ಬೇಗ ತಟ್ಟೆಗಳನ್ನ ಬದಲಾಯಿಸ್ಕೊಂಬಿಡಿ ಅಂತ ಪುರೋಹಿತರು ಹೇಳ್ತಾರೆ. ಇನ್ನ ಸರಿ ಅಂತ ಈ ಕಡೆ ಸರಿತಾ ಅವರು ಮತ್ತೆ ಅವ್ರ ಯಜಮಾನ್ರು, ಈ ಕಡೆ ಅವ್ರ ಅತ್ತೆ ಮಾವ ಇಬ್ರು ಸೇರಿ ತಟ್ಟೆನ ಬದಲಾಯಿಸ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ನೋಡಿದ್ರೆ ಅನಿಕೇತ್ ಮತ್ತೆ ವೈಷ್ಣವಿ ಇಬ್ರು ಮಕ ನೋಡ್ಕೊಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಹೋ ನಾನ್ ಅನ್ಕೊಂಡಂಗೆ ಏನೋ ಈ ಜಿಂಕೆ ಮರಿನ ನನ್ ಬುಟ್ಟಿಗೆ ಬೀಳುತ್ತೆ, ನಾನೇ ಆ ಮನೆಗೆ ಕೋಟ್ಯಾಧೀಶ್ವರ ಆಗ್ತೀನಿ ಅಂತ ಮನ್ಸಲ್ಲಿ ಅನಿಕೇತ್ ಅನ್ಕೊಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಆ ಮ್ಯಾನೇಜರು ಆ ವಿಡಿಯೋನೆಲ್ಲ ಡಿಲೀಟ್ ಮಾಡಿಸಿರ್ತಾನೆ. ಅದನ್ನ ನೋಡಿ ಗೌರಿಗೆ ಮತ್ತೆ ಶ್ರುತಿಗೆ ತುಂಬಾ ಬೇಜಾರಾಗಿ ಇವ್ನು ಯಾವ ಕೆಲ್ಸದಾನೋ ಇವನು ಅಂತ ಯೋಚನೆ ಮಾಡ್ತಾ ಹೊರ್ಗಡೆ ಡಿಸಪಾಯಿಂಟ್ ಆಗಿ ಬರ್ತಾರೆ. ಈಗ ಏನ್ ಮಾಡೋದ್ರು ಶ್ರುತಿ, ಈಗ ಆಧಾರ ಇಲ್ಲ ಅಂದ್ರೆ ನಾವ್ ಹೇಗ್ ನಿರೂಪಿಸೋದು ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಗೌರಿ ತುಂಬಾ ಯೋಚನೆ ಮಾಡಿ ಆ ಎದುರುಗಡೆ ಫ್ಲಾಟ್ ಅಲ್ಲೇ ಒಂದು ಕ್ಯಾಮ್ರಾ ಇರೋದನ್ನ ನೋಡಿ, ಶ್ರುತಿ ಅಲ್ಲಿ ನೋಡು, ಅಲ್ಲೊಂದು ಕ್ಯಾಮ್ರಾ ಇದೆ, ಅದ್ರಲ್ಲಿ ಕ್ಯಾಪ್ಚರ್ ಆಗಿರ್ಬೋದು, ಹೋಗಿ ವಿಚಾರಿಸೋಣ ಅಂತ ಹೇಳ್ತಾ ಇರ್ತಾರೆ. ಸರಿ ಅಕ್ಕ ಹೋಗೋಣ ಅಂತ ಹೇಳಿ ಅವರಿಬ್ರು ಸಹ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಂತ ಹೊರಟಿರ್ತಾರೆ. ಅಲ್ಲಿರೋ ಸೆಕ್ಯೂರಿಟಿ ಅವ್ರಿಗೆ, ಇಲ್ಲಿ ಒಂದು ದರೋಡೆ ಆಗಿದೆ, ನಾವು ಪೊಲೀಸ್ ಅವರು, ನಾವು ಸ್ವಲ್ಪ ಈ ಕ್ಯಾಮ್ರಾನ ಚೆಕ್ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾ ಇರ್ತಾರೆ. ಹಾಗೆಲ್ಲ ಆಗಲ್ಲ ಮೇಡಮ್, ನಮ್ ಪರ್ಮಿಷನ್ ಇಲ್ದಿರ ನೀವು ಒಳಗೆ ಹೋಗೋದಿಕ್ಕಾಗಲ್ಲ, ಅದಕ್ಕೆ ಅಪ್ಪ ಹೇಳ್ತಿರೋದು, ನಾವು ಪೊಲೀಸ್ ಅವರು, ನಾವು ಈ ರೀತಿ ಡ್ರೆಸ್ ಅಲ್ಲಿ ಬಂದು ನಾವು ಯಾರ್ಯಾರು ಏನೇನ್ ತಪ್ಪು ಮಾಡಿದ್ದಾರೆ ಅಂತ ನಾವು ತಿಳ್ಕೊಳಕ್ ಬಂದಿದೀವಿ, ನೋಡ್ಬಿಟ್ಟು ನಾವು ಹೋಗ್ತೀವಿ ಅಂತ ಹೇಳ್ತಾ ಸರಿ ಅಂತ ಬಿಟ್ಟಿರ್ತಾರೆ ಸೆಕ್ಯೂರಿಟಿ ಅವರು. ಗೌರಿ ಮತ್ತೆ ಶ್ರುತಿ ಇಬ್ರು ಹೋಗಿ ಆ ಕ್ಯಾಮ್ರಾನ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ನೋಡಿದ್ರೆ ಅಲ್ಲಿ ಮೋನಿಕಾ ಮತ್ತೆ ಅನಿಕೇತ್ ಇಬ್ರು ಆ ಹೋಟೆಲ್ ಹತ್ರ ಹಿಡ್ದಿರೋದನ್ನ ನೋಡಿ ಶ್ರುತಿ, ಅಕ್ಕ ನಾನು ಮೋಸ ಹೋಗಿದ್ದೀನಿ, ಈಗ ನಿಮ್ ಅಕ್ಕನ್ನು ಮೋಸ ಮಾಡೋದಿಕ್ ಹೋಗ್ತಿದಾರಲ್ಲ ಇವ್ರು, ಏನಕ್ಕ ಇವ್ರು ಮನುಷ್ಯನ ಜಾತಿಗೆ ಅವಮಾನ ಮಾಡ್ತಿದ್ದಾನೆ ಅಂತ ಹೇಳ್ತಾ ಇದ್ದೀನ ನೋಡಿ. ಏನೋ ಆಯ್ತು ಬಿಡು ಶ್ರುತಿ, ನೋಡ್ಕೊಳ್ಳೋಣ ಅಂತ. ಸರಿ ಈಗ ಅದನ್ನ ನನ್ನ ಫೋಟೋಗೆ ಎಲ್ಲ ಕ್ಯಾಪ್ಚರ್ ಮಾಡ್ಬಿಡು ಅಂತ ಗೌರಿ ಹೇಳ್ತಾಳೆ. ಸರಿ ಅಂತ ಶ್ರುತಿ ಆ ಫೋಟೋನೆಲ್ಲ ಅವ್ರ ಫೋನಿಗೆ ಕ್ಯಾಪ್ಚರ್ ಮಾಡಿ ಇನ್ನೇನು ಹೊರಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅರೋದು ಸರಿಯಲ್ಲ ಅನ್ಸುತ್ತೆ, ಈಗ ನಿಮ್ಮ ಅಕ್ಕನ ಜೀವನನು ಹಾಳಾಗ್ತಿದೆ, ಫಸ್ಟ್ ನೀವು ಹೋಗಿ ಅದನ್ನ ತಡೀರಿ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೊರಟಿರ್ತಾಳೆ. ಇನ್ನಿ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಮೋನಿಕಾ ಮೌನವಾಗಿ ಕೂತಿರ್ತಾಳೆ. ಅದನ್ನ ನೋಡಿ ಕಾಂತಲಕ್ಷ್ಮಿ ಅವರು ಕಣ್ಣಲ್ಲಿ ನೀರಾಗ್ತಾ ಇರ್ತಾರೆ. ಏನೇ ನಿನಗ್ ಬಂದಿರೋದು, ಅಲ್ಲ ಕಣೆ, ಈಗ ಇಷ್ಟ ದಿವಸ ಅಕ್ಕಪಕ್ಕ ಜನ ಹೊಡೋಗಿರೋಳು ಅಂತ ಮಾತಾಡ್ತಿದ್ರು, ಈಗ ಅವ್ರ ಮುಂದೆನೆ ತಲೆ ಸುತ್ತ ಬಿದ್ದಿದ್ಯಾ, ಈಗ ಯಾವ್ದು ಯಾರ ಜೊತೆನೋ ಸುತ್ತಾಡಿ ಬಸ್ರು ಮಾಡ್ಕೊ ಬಂದಿದ್ಯಾ ಅಂತ ನಾನಾ ತರ ಮಾತಾಡ್ತಾರೆ ಕಣೆ, ಯಾಕೆ ನೀನ್ ಈ ರೀತಿ ಮಾಡಿದ್ಯಾ, ಏನೇ ಬಂದಿದೆ ನಿನಗೆ, ಸಾಯೋ ರೋಗ ಅತ್ತಾಗೆಲ್ಲ ಹೋಗ್ ಸತ್ತೋಗ್ಬಿಡೆ ಅಂತ ಬೈತಾ ಇರ್ತಾರೆ ಕಾಂತಲಕ್ಷ್ಮಿ ಅವರು. ನೋಡಿದ್ರೆ ಮೋನಿಕಾ ಹಾಗೆ ಕಣ್ಣಲ್ಲಿ ನೀರ್ ಹಾಕೊಂಡ್ ಕೂತಿರ್ತಾಳೆ. ಈ ವಿಚಾರನ ಚಿನ್ನು ಮತ್ತೆ ಶ್ಯಾಮ್ ಇಬ್ರು ಕೇಳಿಸ್ಕೊಂಡು, ಇದಕ್ಕೆಲ್ಲ ಕಾರಣ ಆದವನ ಹತ್ರನೇ ನಾನ್ ಕರ್ಕೊಂಡ್ ಹೋಗ್ತೀನಿ, ಬಾ ಅಕ್ಕ ನಿನ್ನ ಅಂತ ಹೇಳ್ತಾ ಚಿನ್ನು ಮೋನಿಕನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಇನ್ನೇನು ಅನಿಕೇತ್ ಮತ್ತೆ ವೈಷ್ಣವಿ ಇಬ್ರು ರಿಂಗ್ ಬದಲಾಯಿಸ್ಕೊಳ್ತಾ ಇರ್ತಾರೆ. ಅಷ್ಟೊಂದು ಇದುವರೆಗೂ ಯಾರನ್ನು ನಾನು ಇಂಥ ಹುಡುಗಿನ ಎಲ್ಲೂ ನೋಡೇ ಇರ್ಲಿಲ್ಲ, ನಿನ್ನಷ್ಟು ಸುಂದ್ರಿ ಯಾರು ನನಗೆ ಈ ಹುಡುಗಿರನ್ನೋ ಕಾನ್ಸೆಪ್ಟೇ ಇಷ್ಟ ಇದ್ದಿಲ್ಲ, ಆದ್ರೆ ಈಗ ನಿನ್ನ ಫಸ್ಟ್ ಟೈಮ್ ನೋಡ್ದಾಗಿಂದ ನನಗೆ ನಿನ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದೆ ಅಂತ ಅನಿಕೇತ್ ಇಲ್ದೇ ಇರೋ ಮಾತನ್ನೆಲ್ಲ ಹೇಳಿ ಅವಳಿಗೆ ಬೆಣ್ಣೆ ಹಚ್ತಾ ಇದ್ರೆ, ಅಷ್ಟೊತ್ತಿಗೆ ಚಂಚಲ, ಏನ್ ಇವನು ಇಷ್ಟೊಂದು ಕ್ರೀಮ್ ಬಿಸ್ಕೆಟ್ ಎಲ್ಲ ಹಾಕ್ತಾ ಇದ್ದಾನೆ ಆ ಹುಡುಗಿಗೆ, ಏನೋ
ಆದ್ರೆ ಸಾಕಪ್ಪ, ಈ ಎಂಗೇಜ್ಮೆಂಟ್ ಆದ್ರೆ ಇನ್ನ ಮದ್ವೆ ಆದ್ರೆ ಅಷ್ಟೇ ಸಾಕು ಅಂತ ಚಂಚಲನು ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ಮೋನಿಕಾ, ಚಿನ್ನು ಮತ್ತೆ ಶ್ಯಾಮ್ 3 ಜನನು ಇನ್ನ ಅಲ್ಲಿ ಎಂಗೇಜ್ಮೆಂಟ್ ನಡೀತಾ ಇರೋ ಜಾಗಕ್ಕೆ ಬಂದು ಆ ಬ್ಯಾನರ್ನ ನೋಡಿದ್ರೆ ಅವಳಿಗೆ ಸಹ ಶಾಕ್ ಆಗಿರುತ್ತೆ. ಸರಿ ಅಂತ ಇನ್ನ ಅವರು 3 ಜನನು ಒಳಗ್ ಬರ್ತಾರೆ. ಅವ್ರು ಮಾತಾಡ್ತಾ ಇರೋದ್ನೆಲ್ಲ ಮೋನಿಕಾ ಪೂರ್ತಿ ಕೇಳಿಸ್ಕೊಂಡು ಏನು ಇವನು ಈ ರೀತಿ ಮಾಡ್ತಿದ್ದಾನಲ್ಲ ಅಂತ ಗೊಳೋ ಅಂತ ಹಳ್ಕೊಂಡು ಅಲ್ಲೋಗಿ ಕಾರಿಡಾರಲ್ಲಿ ಕೂತಿರ್ತಾಳೆ. ಅಕ್ಕ, ಈಗ ಆಗೋಗಿದ್ದೇನೋ ಆಗೋಗಿದೆ, ಬಂದ್ ಮಾತಾಡು ಬಾ ಅಕ್ಕ ಅಂತ ಚಿನ್ನು ಹೇಳ್ತಾ ಇದ್ರು. ಅಷ್ಟೊತ್ತಿಗೆ ಏನಂತ ಮಾತಾಡ್ಲೆ ನಾನು? ಮೋನಿಕಾನೇ ಚಿನ್ನು ಮೇಲೆ ಮತ್ತೆ ವ್ಯಕ್ತಿತ್ವವಾಗಿ ಮಾತಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಹೇಳ್ತಾ ಇರೋದನ್ನ ನೋಡಿ, ಅಯ್ಯೋ ಅಕ್ಕ ಏನಾಯ್ತು, ಏನ್ ತಕೊಳ್ತಿದ್ಯಾ, ಏನಾಯ್ತಕ್ಕ ಅಂತ ಗೌರಿ ಕೇಳ್ಕೊಂಡ್ ಬರ್ತಾ ಇರ್ತಾಳೆ. ಆಗ ಅಕ್ಕ, ಏನಾಗ್ಬಾರ್ದೋ ಅದೇ ಆಗಿದೆ. ಏನಾಯ್ತೆ ಚಿನ್ನು, ಅಂತದ್ ಏನಾಯ್ತು ಹೇಳು. ಬೇಡ ಬಿಡಕ್ಕ, ನಿನ್ಗೆ ಆ ಅನಿಕೇತ್ ಅಂತ ಹುಡ್ಗ ನಿನಗೆ ಸೆಟ್ ಆಗೋದು ಇಲ್ಲ ಅಂತವನ್ನ ನಿನ್ ಮದ್ವೆ ಆದ್ರೆ ನಿನ್ ಜೀವನ ಪೂರ್ತಿ ಕಷ್ಟನೇ ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ತಿದಂಗೆ, ಅಕ್ಕ ಅಷ್ಟಕ್ಕೂ ಅಕ್ಕ ಇವಾಗ ಪ್ರೆಗ್ನೆಂಟ್ ಅಂತ ಹೇಳಿದ್ನ ನೋಡಿ ಗೌರಿಗೆ ತುಂಬಾ ಶಾಕ್ ಆಗಿರುತ್ತೆ. ಈಗ ಗೌರಿಗೂ ಸಹ ತಿಳಿದಿದೆ. ಈಗ ಗೌರಿ ಅವ್ರ ಅಕ್ಕನ ಪರ ನಿಂತಿ ಅನಿಕೇತ್ನ ಕೊಟ್ಟಿ ಮದ್ವೆ ಮಾಡಿಸ್ತಾಳ ಅಥವಾ ವೈಷ್ಣವಿ ಜೊತೆನೆ ಮದ್ವೆ ಆಗುತ್ತಾ? ಇನ್ ಈ ಕಡೆ ನೋಡಿದ್ರೆ ವಿವೇಕ್ ಸಹ ಇದ್ರ ಹಿಂದೆ ಇರೋ ಅನಿಕೇತ್ ವಿಚಾರ ತಿಳಿದಿ ಈಗ ಅನಿಕೇತ್ಗೆ ಏನಾದ್ರೂ ಗಂಡಂತರ ಕಾದಿದ್ಯಾ ನನ್ನ ಮುಂದಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ಟಿಪ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.